ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ? ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮನೆ ಎದುರುಗಡೆ ಕಾರ್ತಿಕ ಇದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ಅಲ್ಲ, ಅದೇ ಆ್ಯಕ್ಚುಲಿ ದೇವಸ್ಥಾನ. ಅದು ಚಿಕ್ಕ ದೇವಸ್ಥಾನ, ಅದು ಬನ್ನಿ ಮಹಾಕಾಳಮ್ಮ ದೇವಸ್ಥಾನ. ಅದು ಆ್ಯಕ್ಚುಲಿ ಅಲ್ಲಿ ಮರ ಇದೆ, ಆ ಮರಕ್ಕೇ ಚಿಕ್ಕದಾಗಿ ಪುಟ್ಟದಾಗಿ ಒಂದು ದೇವಸ್ಥಾನ ಥರ ಮಾಡಿ ಇಲ್ಲಿ ಸುತ್ತಮುತ್ತ ಏರಿಯಾ ಇರೋರೆಲ್ಲ ಬನ್ನಿ ಪೂಜೆ ಇದ್ದಾಗ, ದಸರಾ ಪೂಜೆ ಇದ್ದಾಗ ಅಲ್ಲಿಗೆ ಹೋಗಿ 9 ದಿನ ಡೈಲಿ ಪೂಜೆ ಮಾಡ್ಕೊಂಬರ್ತಾರೆ ಮಾರ್ನಿಂಗು. ಅಲ್ಲಿ ನಾಗಪ್ಪನ ಕಟ್ಟೆ ಕೂಡ ಇದೆ, ಕಾಣ್ತಾ ಇದೆ. ಸೊ ಅಲ್ಲಿ ಇವಾಗ ಹೋಮ ನಡೀತಾ ಇದೆ, ಮಂತ್ರಗಳು ಹೇಳ್ತಾ ಇದ್ದಾರೆ. ನಮ್ಮನೆ ಎದುರುಗಡೆನೇ ಬರುತ್ತೆ ಅದು. ಇಲ್ಲಿ ಸುತ್ತಮುತ್ತ ಇರೋ ಹೆಣ್ಮಕ್ಳೆಲ್ಲ ಮಂಗಳವಾರ ಶುಕ್ರವಾರ ಹೋಗಿ ಪೂಜೆ ಮಾಡ್ಕೊಂಬಿಟ್ಟು ಬರ್ತಾರೆ. ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಸರೌಂಡಿಂಗ್ಸು. ಅಲ್ಲಿ ನೋಡಿ ಮೌಂಟೇನ್ಸು. ಸೊ ಈ ಥರ ಇದೆ ನಮ್ಮ ಮನೆ ಸುತ್ತಮುತ್ತ ವಾತಾವರಣ. ಸೊ ಇವತ್ತಿನ ದಿನದ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ಹಾಗೆ ಕಂಟಿನ್ಯೂ ಇರಿ ಫ್ರೆಂಡ್ಸ್. ಇಲ್ಲಿ ತುಂಬ ಕೋಲ್ಡ್ ಸ್ಟಾರ್ಟ್ ಆಗಿದೆ. ನಿಮ್ಮೂರಲ್ಲಿ ಯಾವ ಥರ? ಇವತ್ತು ಕಾರ್ತಿಕ ಯಾವ ಥರ ಆಗುತ್ತೆ, ಏನೇನು ಫಂಕ್ಷನ್ ಇದೆ, ಯಾವ್ಯಾವ ಥರ ಪೂಜೆಗಳಾಗುತ್ತೆ ಅಂತ ತೋರಿಸ್ತೀನಿ. ಬಾಯ್. ಸೊ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಪೂಜೆ ಸಾಮಾನು ತೊಗೊಂಬಿಟ್ಟು ನನ್ನ ಮಗನ ಕರ್ಕೊಂಬರ್ಬೇಕು. ಮತ್ತೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಪೂಜೆ ನಡೀತಾ ಇದೆ ಅಂತ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೆಲ್ಲ ಕುತ್ಕೊಂಡಿದ್ದಾರೆ, ಮಂತ್ರಗಳು ಹೇಳ್ತಾ ಇದ್ದಾರೆ, ಹೋಮ ನಡೀತಾ ಇದೆ. ಸೊ ದಂಪತಿಗಳು ಕುತ್ಕೊಂಡು ಹೋಮ ಮಾಡ್ತಾ ಇದ್ದಾರೆ. ಹೋಗಕ್ಕೆ ಹೋಮ ನಡೀತಾ ಇದೆ, ಆಫೀಸ್ ನಡೀತಾ ಇದೆ ಅಲ್ಲಿ. ಇವತ್ತಿನ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ಹಾಗೆ ಕಂಟಿನ್ಯೂ ಇರಿ ವೀಕ್ಷಕರೇ. ಸೊ ನಾನು ನಿಮಗೆ ತೋರಿಸ್ದಾಗ ಅಲ್ಲಿ ಹೋಮ ನಡೀತಾ ಇದೆ. ಬೇಗ ಮನೆ ಪೂಜೆ ಮುಗಿಸ್ಕೊಂಡು ಹೋಮಕ್ಕೆ ಹೋಗಬೇಕು. ಸೊ ಹೀಗೆ ಕಂಟಿನ್ಯೂ ಇರಿ. ಸೊ ಇವಾಗ ಫೈನಲಿ ನಾನು ರೆಡಿ ಆಗಿಬಿಟ್ಟು ನನ್ನ ಮಗನ ಕರ್ಕೊಂಡು ಹಂಗೆ ಮಾರ್ಕೆಟಿಗೆ ಹೋಗಿ ಪೂಜೆ ಸಾಮಾನು ತೊಗೊಂಬರ್ಬೇಕು. ಹಾಗೆ ಕಂಟಿನ್ಯೂ ಇರಿ. ಸೊ ಈಗ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ರೆಡಿ ಆಗಿದ್ದೀನಿ. ಹಾಗೆ ಪೂಜೆ ಸಾಮಾನು ಕೂಡ ತರಬೇಕು. ಸೊ ಹಾಗೆ ನನ್ನ ಜೊತೆ ಕಂಟಿನ್ಯೂ ಇರಿ ವೀಕ್ಷಕರೇ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಈ ಥರ ಇದೆ ವಾತಾವರಣ, ಸರೌಂಡಿಂಗ್ಸು ನೋಡಿ. ರೋಡ್ ಎಷ್ಟು ಚೆನ್ನಾಗಿದೆ. ಆ ಸೈಡ್ ಈ ಸೈಡು ತುಂಬ ಗ್ರೀನ್ರಿ ಇದೆ. ಇಲ್ಲೇ ಪಕ್ಕದಲ್ಲಿ ಲೆಫ್ಟ್ ಸೈಡು ನಿಮಗೆ ಪ್ಯಾಲೇಸ್ ಇದೆ. ಸೊ ಇದು ಆ್ಯಕ್ಚುಲಿ ಪ್ಯಾಲೇಸ್ ಎಂಟ್ರೆನ್ಸು. ಸೊ ಯಾವ ಪ್ಯಾಲೇಸು, ಇದು ಯಾವ ಪ್ಲೇಸ್ ಅಂತ ನಿಮಗೆ ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಸ್ದಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಊರು, ಯಾವ ಪ್ಲೇಸು, ಯಾವ ಪ್ಯಾಲೇಸು ಅದೆಲ್ಲ ಅಂತ. ಸೊ ಈಗ ದೇವಸ್ಥಾನ ನಮೋ ನಮಃ ಕಾಂಡ ಉಪಪಾದ್ಯಾಯ ಕರ್ಮ ಬ್ರಹ್ಮ ಸ್ವರೂಪಿಣಿ ಸ್ವರ್ಗ ಅಪವರ್ಗ ವಿದೇಶಾಯ ಯಜ್ಞೇಶಾಯ ನಮೋ ನಮಃ ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಋಷಿ ಕೇಶವ. ಸೊ ಇಲ್ಲಿ ಎಲ್ಲರೂ ಹೋಮ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ನವಗ್ರಹ ಪೂಜೆ ಕಾಣ್ತಾ ಇದೆ. ಸೊ ಇದೆಲ್ಲ ಪೂಜಾ ತಿನಿಸು. ಇಲ್ಲೆಲ್ಲರೂ ಬನ್ನಿ ಮಂಕಾಳಮ್ಮನ ದರ್ಶನ ಮಾಡೋಕ್ಕೆ ಕಾಯ್ತಾ ಇದ್ದಾರೆ, ಮಂಗಳಾರತಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ಕಡೆ ಎಲ್ಲರೂ ಹೋಮ ಮಾಡಿದ ಪ್ಲೇಸಲ್ಲಿ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು, ನಿಮ್ಮ ಕುಂಜಲ್ಲ ನಿಮಗೆ ಬನ್ನಿ ಮಂಕಾಳಮ್ಮನ ದರ್ಶನ ಮಾಡಿಸ್ತೀನಿ.
ಸೊ ದಯವಿಟ್ಟು ಈ ಥರ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗಿನ್ನ ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ಜಸ್ಟ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ಎಷ್ಟು ಜನ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಯಾಕಷ್ಟು ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ಡೈಲಿ ವ್ಲಾಗ್ಸ್ ಮತ್ತು ಫೇಸ್ಬುಕ್ ಅರ್ನಿಂಗ್ ವ್ಲಾಗ್ಸ್ ನಾನು 2 ಥರ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಡೇ ಟು ಡೇ ಲೈಫ್ ವ್ಲಾಗ್ಸು ಮತ್ತು ಹಾಗೆ ಫೇಸ್ಬುಕ್ ಅರ್ನಿಂಗು ಯಾವ ಥರ ಮಾಡೋದು. ನಾರ್ಮಲ್ ಬರೀ ಲೇಡೀಸ್ ಅಂತ ಅಲ್ಲ, ಎಲ್ಲ ಜರ್ನ್ಸ್ ಆಗಲಿ ಪ್ರತಿಯೊಬ್ಬರೂ ಆಗಲಿ ಫೇಸ್ಬುಕ್ನಿಂದ ಅರ್ನ್ ಮಾಡೋ ಟಿಪ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಬನ್ನಿ ಮಂಕಳ. ನೆಕ್ಸ್ಟ್ ದೇವಸ್ಥಾನದ್ದು ಈವ್ನಿಂಗ್ ಯಾವ ಥರ ಕಾರ್ತಿಕ ಆಯಿತು, ಯಾವ ಥರ ಪೂಜೆಗಳಾಯಿತು, ಈವ್ನಿಂಗ್ ಯಾವ ಥರ ಸೀನ್ರಿ ಇತ್ತು, ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಅನಿಸಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗೆ ಕಂಟಿನ್ಯೂ ಇರಿ ವೀಕ್ಷಕರೇ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಈ ವಿಡಿಯೋದ ಮುಂದಿನ ಭಾಗವನ್ನು ನೋಡ್ಬೋದು. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.